ಹಾಯ್ ಹಲೋ ನಮಸ್ತೆ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ಸದ್ಯ ಪಿಯುಸಿ ಎಕ್ಸಾಮ್ ಆಗ್ತಾ ಇದೆ. ಈ ಮಧ್ಯ ಶಿಕ್ಷಣ ಇಲಾಖೆ ಒಂದು ಮಹತ್ವದ ಅಪ್ಡೇಟ್ ಅನ್ನ ಕೊಟ್ಟಿದೆ. ಎಕ್ಸಾಮ್ ಬರೆದಿರುವಂತಹ ಜೊತೆಗೆ ಪುನರಾವರ್ತಿತ ಅಂದ್ರೆ ಮತ್ತೆ ಅಂಕ ಸುಧಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಎಕ್ಸಾಮ್ ಬರಿಬೇಕು ಅಂತ ಅನ್ಕೊಂಡಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಕಡ್ಡಾಯವಾಗಿ ಈ ವಿಡಿಯೋವನ್ನ ನೋಡಬೇಕಾಗತ್ತೆ. ಯಾಕಂದ್ರೆ ಮೇಜರ್ ಅಪ್ಡೇಟ್ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಆ ಅಪ್ಡೇಟ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ, ಕೇಳಿ. ಸೊ ಮಧು ಬಂಗಾರಪ್ಪ ಶಿಕ್ಷಣ ಸಚಿವರಾಗಿ ಬಂದಾಗಿನಿಂದಲೂ ಕೂಡ ಒಂದೊಂದೇ ವಿಚಾರ, ಪರೀಕ್ಷಾ ವಿಚಾರದಲ್ಲಿ ಪ್ರಯೋಗ ಆಗ್ತಾನೆ ಇರುತ್ತೆ. ಕೆಲವೊಂದು ಸಕ್ಸಸ್ ಆಗಿದೆ, ಕೆಲವೊಂದು ಟೀಕೆಗಳಿಗೂ ಕೂಡ ಗುರಿಯಾಗಿರುವಂತಹ ವಿಚಾರಗಳು ಕೂಡ ಹಲವು ಇರುವಂತದ್ದು. ಅದರಲ್ಲೇ ಒಂದು ಅಂತ ಅಂದ್ರೆ ಅದು ಮೂರು ಪರೀಕ್ಷೆಯ ವಿಚಾರ. SSLC ಆಗ್ಲಿ ಅಥವಾ ಸೆಕೆಂಡ್ PUC ಆಗ್ಲಿ, ಇದೆರಡು ಕೂಡ ಮೂರು ಪರೀಕ್ಷೆಯನ್ನ ಪ್ರಯೋಗವನ್ನ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾಡಿದ್ರು. ಆ ಪ್ರಯೋಗ ಬಹುತೇಕ ಕಡೆ ಯಶಸ್ವಿ ಕೂಡ ಆಗಿದೆ. ಅಂದ್ರೆ ಬಹುತೇಕ ವಿದ್ಯಾರ್ಥಿಗಳು ಅನುತ್ತೀರ್ಣ ಆಗ್ತಾ ಇದ್ದವರೆಲ್ಲ ಮೂರನೇ ಪರೀಕ್ಷೆ ಒಂದು ಇದ್ದಿದ್ರಿಂದ ಅದರಲ್ಲೂ ಕೂಡ ಉತ್ತೀರ್ಣ ಆಗ್ತಾ ಇದ್ರು. ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಶಿಕ್ಷಣ ಸಚಿವರಿಗೂ ಕೂಡ ಅಭಿನಂದನೆ ವ್ಯಕ್ತ ಆಗಿತ್ತು. ಇದಾದ ಬೆನ್ನಲ್ಲೇ ಈಗ KSEAB ಅಂದ್ರೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇನ್ನೊಂದು ಸುತ್ತೋಲೆಯನ್ನು ಹೊರಡಿಸಿದೆ. ಅದರಲ್ಲಿ ಏನು ಅಂಶವನ್ನ ಉಲ್ಲೇಖ ಮಾಡಿದೆ ಅಂದ್ರೆ, ಇನ್ಮೇಲೆ PUC ಎಕ್ಸಾಮಿಗೆ ಅಂದ್ರೆ ಸೆಕೆಂಡ್ PU ಎಕ್ಸಾಮ್ ಅಲ್ಲಿ ನೀವೇನಾದ್ರೂ ಫೇಲ್ ಆಗಿದ್ರೆ ಅಥವಾ ನಿಮಗೆ ಬಂದಿರುವಂತಹ ಮಾರ್ಕ್ಸ್ ಏನಾದ್ರೂ ನಿಮಗೆ ಕಡಿಮೆ ಬಂದಿದೆ ಅಂತ ಫೀಲ್ ಆದ್ರೆ ನಿಮ್ಮ ಮಾರ್ಕ್ಸ್ ಅನ್ನ ನೀವು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಕೇವಲ 2 ವರ್ಷಗಳ ಕಾಲ ಮಾತ್ರ ಅವಕಾಶವನ್ನ ಕೊಟ್ಟಿದ್ದಾರೆ. ಅಂದ್ರೆ 6 ಸಲ ನೀವು ಅಟೆಂಪ್ಟ್ ಅನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಅಂದ್ರೆ ಈ ವರ್ಷ ನಾನೇನಾದ್ರೂ ಎಕ್ಸಾಮ್ ಬರೀತೀನಿ ಅಂತ ರಿಜಿಸ್ಟರ್ ಆದ್ರೆ ಈ ಸಲದ 3 ಪರೀಕ್ಷೆಯಲ್ಲಿ ಬರೆಯೋದಕ್ಕೆ ನನಗೆ ಅವಕಾಶ ಇರುತ್ತೆ. ಅದರ ಜೊತೆಗೆ ಮುಂದಿನ ಶೈಕ್ಷಣಿಕ ಸಾಲಿನ 3 ಪರೀಕ್ಷೆಗಳಲ್ಲಿ ಅಂದ್ರೆ ಎಕ್ಸಾಮ್ 1, ಎಕ್ಸಾಮ್ 2 ಮತ್ತೆ ಎಕ್ಸಾಮ್ 3 ಈ 3ರಲ್ಲೂ ಕೂಡ ನನಗೆ ಬರೆಯೋದಕ್ಕೆ, ಅಟೆಂಪ್ಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇದನ್ನ ಹೊರತುಪಡಿಸಿ ಈ ವರ್ಷ ಬಿಟ್ಟು ಮುಂದಿನ ವರ್ಷ ಬಿಟ್ಟು ಅದಕ್ಕೂ ನೆಕ್ಸ್ಟ್ ಇಯರ್ ನಾನು ಮಾಡ್ತೀನಿ, ಎಕ್ಸಾಮ್ ಬರೀತೀನಿ ಅಂತ ಹೇಳಿದ್ರೆ ಯಾವುದೇ ರೀತಿಯಾಗಿ ಅವಕಾಶ ಇರೋದಿಲ್ಲ. ಜೊತೆಗೆ ಪರೀಕ್ಷೆಯನ್ನು ಬರೆಯೋದಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನುವಂತಹ ವಿಚಾರವನ್ನ ಶಿಕ್ಷಣ ಇಲಾಖೆ ಸ್ಪಷ್ಟಪಡಿಸಿದೆ. ಮಧು ಬಂಗಾರಪ್ಪ ಜೊತೆಗೆ ಕರ್ನಾಟಕ ಶಾಲಾ ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿಯ ಅಧ್ಯಕ್ಷ ಆಗಿರುವಂತಹ ಪ್ರಕಾಶ್ ನಿಟಾಲಿ ಈ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ. ಇದರಿಂದ ಏನ್ ಸಮಸ್ಯೆ ಆಗ್ತಿತ್ತು ಅಥವಾ ಈ ಹಿಂದೆ ಯಾವ ನಿಯಮ ಇತ್ತು ಅಂತ ಕೇಳಿದ್ರೆ, ಈ ಹಿಂದೆನೂ ಕೂಡ ಖಾಸಗಿ ಅಭ್ಯರ್ಥಿಗಳಿಗೆ ಅಥವಾ ಪುನರಾವರ್ತಿತವಾಗಿ ಬರಿತಾ ಇದ್ದವರಿಗೆ ಅಥವಾ ರೆಗ್ಯುಲರ್ ಕ್ಯಾಂಡಿಡೇಟ್ಸ್ಗೆ ಇವರೆಲ್ಲರಿಗೂ ಕೂಡ 6 ಸಲ ಅಟೆಂಪ್ಟ್ ಮಾಡೋದಕ್ಕೆ ಅವಕಾಶ ಇತ್ತು. ಅದು ಯಾವಾಗ ಈ 1, 2, 3 ಅನ್ನೋ ಎಕ್ಸಾಮ್ ಕಾನ್ಸೆಪ್ಟ್ ಬರೋಕ್ಕಿಂತ ಮುಂಚೆ. ಅಂದ್ರೆ ಅವರು ಯಾವಾಗ ಬೇಕಾದ್ರೂ 6 ಸಲ ಪರೀಕ್ಷೆಯನ್ನು ಬರೆಯುವಂತಹ ಅವಕಾಶ ಇರ್ತಿತ್ತು. ಆದ್ರೆ 1, 2, 3 ಅಂತ ಬಂದ ಮೇಲೆ ಏನಾಗುತ್ತೆ, ವರ್ಷದಲ್ಲೇ 3 ಪರೀಕ್ಷೆ ಇರುತ್ತೆ, ಮುಂದಿನ ವರ್ಷ 3 ಪರೀಕ್ಷೆ ಇರುತ್ತೆ. ಸೊ ಒಟ್ಟು 6 ಪರೀಕ್ಷೆಯನ್ನ ಬರೀಬೇಕು ಅನ್ನುವಂತಹ ನಿಯಮವನ್ನ ಮಾಡಿರುವಂತದ್ದು. ಯಾಕೆ ಈ ರೂಲ್ಸ್ ಅನ್ನ ಮಾಡಿದ್ರು ಅಂತ ಕೇಳಿದ್ರೆ, 30 ವರ್ಷದ ಮೇಲ್ಪಟ್ಟವರೆಲ್ಲ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಬರ್ತಾ ಇದ್ರಂತೆ. ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಪಠ್ಯಗಳೆಲ್ಲವೂ ಕೂಡ ಬದಲಾವಣೆ ಆಗುತ್ತೆ. ಸಹಜವಾಗಿ ವರ್ಷದಿಂದ ವರ್ಷಕ್ಕೆ ಪಠ್ಯ ಪುಸ್ತಕಗಳಲ್ಲಿ ಪರಿಷ್ಕರಣೆ ಆಗ್ತಾ ಇರುತ್ತೆ, ಬದಲಾವಣೆಗಳಾಗ್ತಾ ಇರುತ್ತೆ. ಸೊ ಅದೆಲ್ಲವೂ ಕೂಡ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಜೊತೆಗೆ ಅಂಕಪಟ್ಟಿಯಲ್ಲೂ ಕೂಡ ಬದಲಾವಣೆ ಆಗುತ್ತೆ. ಜೊತೆಗೆ ಪ್ರತಿ ವರ್ಷ ದ್ವಿತೀಯ PUC ಎಕ್ಸಾಮ್ ಅನ್ನು ಬರೆಯುವಾಗ ಹಿಂದಿನ ವರ್ಷ ಅಪಿಯರ್ ಆದಂತಹ ಜೊತೆಗೆ ಯಾರ್ಯಾರದು ರಿಸಲ್ಟ್ ಹೆಂಗಿತ್ತು ಅದೆಲ್ಲವ ಡೇಟಾವನ್ನು ಕೂಡ KSEAB ಕೊಡಬೇಕಾಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ತಾಂತ್ರಿಕ ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ಈ ಯಾವಾಗ 3 ಎಕ್ಸಾಮ್ ನ ಕಾನ್ಸೆಪ್ಟ್ ನ ತಂದ್ರು ಅವಾಗ ಎಷ್ಟು ಸಲ ಎಷ್ಟು ವರ್ಷ ಎಕ್ಸಾಮ್ ಬರಿಬೇಕು ಅನ್ನುವಂತಹ ವಿಚಾರಕ್ಕೆ ಸ್ಪಷ್ಟತೆ ಇರಲಿಲ್ಲ. ಅಂದ್ರೆ ಅವರು 3 ಸಲ ಈ ವರ್ಷ ಮಾತ್ರ ಬರೀಬೇಕಾ, ಅಕಸ್ಮಾತ್ ಇದ್ರಲ್ಲಿ ಏನಾದ್ರೂ ಅವರು ಅನುತ್ತೀರ್ಣ ಆದ್ರೆ ಮುಂದಿನ ವರ್ಷ ಬರೀಬಹುದು, ಅನುತ್ತೀರ್ಣ ಆದ್ರೆ ಮುಂದಿನ ವರ್ಷ ಅನುತ್ತೀರ್ಣ ಆದ್ರೆ ಅದ್ರ ನೆಕ್ಸ್ಟ್ ವರ್ಷ ಬರೀಬಹುದು. ಈ ತರದ ಒಂದಷ್ಟು ಗೊಂದಲಗಳಿತ್ತು. ಅದಕ್ಕೊಂದು ಲಿಮಿಟ್ ಅಂತ ಇರಲಿಲ್ಲ. ಸೊ ಈಗ ಆ ಲಿಮಿಟ್ ಅನ್ನ ಕೊಟ್ಟಿರುವಂತದ್ದು. ಅಂದ್ರೆ ಕೇವಲ 2 ವರ್ಷ. ಅಂದ್ರೆ ಈ ವರ್ಷ ನೀವೇನಾದ್ರೂ ರಿಜಿಸ್ಟರ್ ಆದ್ರೆ ಎಕ್ಸಾಮ್ ಅನ್ನ ಬರೀತೀನಿ ಅಂತ ಈ ವರ್ಷ 3 ಎಕ್ಸಾಮ್ಗಳಲ್ಲಿ ಬರೆಯೋದಕ್ಕೆ ಅವಕಾಶ ಇರುತ್ತೆ. ಅದ್ರ ಜೊತೆಗೆ ರಿಜಿಸ್ಟರ್ ಆದಂತಹ ವರ್ಷದ ನೆಕ್ಸ್ಟ್ ವರ್ಷ 3 ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಬರೆಯೋದಕ್ಕೆ ಅವಕಾಶ ಇರುತ್ತೆ ಅನ್ನೋದನ್ನ KSEAB ಸ್ಪಷ್ಟಪಡಿಸಿದೆ. ಈ ವಿಚಾರ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಗ್ರಾಸ ಆಗಿದೆ. ವಿದ್ಯಾರ್ಥಿಗಳ ವಲಯದಲ್ಲಿ ಒಂದು ರೀತಿಯಾಗಿ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ಶಿಕ್ಷಣ ಇಲಾಖೆಯ ಕಡೆಯಿಂದನೂ ಕೂಡ ಒಂದು ರೀತಿಯಾದ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇರುವಂತದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.